ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಈ ತಪ್ಪುಗಳನ್ನು ಮಾಡಲೇಬಾರದು. ಫ್ರಿಡ್ಜ್ ಇಲ್ಲದ ಕಾಲದಲ್ಲಿ ಎಲ್ಲವನ್ನು ಹೊರಗೆ ರೂಮ್ ಟೆಂಪರೇಚರ್ನಲ್ಲಿ ಇಡುತ್ತಿದ್ದರು ಮತ್ತು ಅವು ಬೇಗನೆ ಹಾಳಾಗುತ್ತಿರಲಿಲ್ಲ. ಆದರೆ ಫ್ರಿಡ್ಜ್ ಬಂದ ಮೇಲೆ ಎಲ್ಲವನ್ನೂ ಅದರಲ್ಲಿಟ್ಟು ಬಿಡುತ್ತೇವೆ. ಹಣ್ಣು, ತರಕಾರಿ, ಮಸಾಲೆ, ಸಾಸ್ ಎಲ್ಲವೂ ಫ್ರಿಡ್ಜ್ನಲ್ಲಿ. ಆದರೆ ಕೆಲವು ವಸ್ತುಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವುಗಳ ರುಚಿ ಹಾಳಾಗುವುದಲ್ಲದೆ ಆರೋಗ್ಯಕ್ಕೂ ಹಾನಿಕಾರಕ. ಆ ವಸ್ತುಗಳು ಯಾವ್ಯಾವುದು ಅಂತ ನೋಡೋಣ. ಬ್ರೆಡ್ ಫ್ರಿಡ್ಜ್ನಲ್ಲಿಟ್ಟರೆ ಒಣಗಿ ಹಳಸುತ್ತದೆ. ತುಂಬ ಹೊತ್ತು ಇಟ್ಟರೆ ರಬ್ಬರ್ ಥರ ಆಗುತ್ತದೆ. ಅದನ್ನು ತಿಂದರೆ ಆರೋಗ್ಯಕ್ಕಿಂತ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಫ್ರಿಡ್ಜ್ನಲ್ಲಿ ಬ್ರೆಡ್ ಇಡದೇ ಇರುವುದೇ ಒಳ್ಳೆಯದು. ಕಾಫಿ ಪುಡಿಯನ್ನು ತಂಪಾದ ಒಣ ಜಾಗದಲ್ಲಿಟ್ಟರೆ ಹೆಚ್ಚು ಕಾಲ ಫ್ರೆಶ್ ಆಗಿರುತ್ತದೆ. ಫ್ರಿಡ್ಜ್ ತುಂಬ ತಂಪಾಗಿರುವುದರಿಂದ ಕಾಫಿ ಪುಡಿ ಹಾಳಾಗುವ ಸಂಭವ ಹೆಚ್ಚು. ಬದನೆಕಾಯಿ ತಾಪಮಾನಕ್ಕೆ ಸೂಕ್ಷ್ಮ. ಫ್ರಿಡ್ಜ್ನಲ್ಲಿಟ್ಟರೆ ಅದರ ರುಚಿ ಮತ್ತು ಹದ ಹಾಳಾಗುತ್ತದೆ. ರೂಮ್ ಟೆಂಪರೇಚರ್ನಲ್ಲಿಡುವುದೇ ಒಳ್ಳೆಯದು. ಜೇನುತುಪ್ಪವನ್ನು ಫ್ರಿಡ್ಜ್ನಲ್ಲಿಟ್ಟರೆ ಗಟ್ಟಿಯಾಗುತ್ತದೆ. ರೂಮ್ ಟೆಂಪರೇಚರ್ನಲ್ಲಿ ಫ್ರೆಶ್ ಆಗಿರುತ್ತದೆ. ಹೀಗಾಗಿ ಜೇನುತುಪ್ಪ ಸಾಮಾನ್ಯ ತಾಪಮಾನದಲ್ಲಿಟ್ಟರೆ ಒಳ್ಳೆಯದು. ಟೊಮೆಟೊ ಸಾಸ್. ಅನೇಕರು ಟೊಮೆಟೊ ಸಾಸ್ ಫ್ರಿಡ್ಜ್ನಲ್ಲಿಟ್ಟಿರುತ್ತಾರೆ. ಇದು ತಪ್ಪು. ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುವುದರಿಂದ ಫ್ರಿಡ್ಜ್ನಲ್ಲಿಡುವ ಅಗತ್ಯವಿರುವುದೇ ಇಲ್ಲ. ಸಿಟ್ರಸ್ ಹಣ್ಣುಗಳು. ಬಹುತೇಕರು ಸೇಬು ಹಣ್ಣುಗಳ ಜೊತೆಗೆ ಕಿತ್ತಳೆ, ನಿಂಬೆ ತರಹದ ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಹಾಗೆ ಇಡುವುದರಿಂದ ಹಾಳಾಗುತ್ತವೆ. ರೂಮ್ ಟೆಂಪರೇಚರ್ನಲ್ಲಿಯೇ ಇಡಬೇಕು. ಉಪ್ಪಿನಕಾಯಿಯಲ್ಲಿ ಉಪ್ಪು ಹೆಚ್ಚಾಗಿರುವುದರಿಂದ ಫ್ರಿಡ್ಜ್ನಲ್ಲಿಡುವ ಅಗತ್ಯವೇ ಇರುವುದಿಲ್ಲ. ಸೇಬು, ಬಾಳೆಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿಡುವ ಬದಲು ರೂಮ್ ಟೆಂಪರೇಚರ್ನಲ್ಲಿಟ್ಟರೆ ರುಚಿ ಮತ್ತು ಹದ ಚೆನ್ನಾಗಿರುತ್ತದೆ. ನನ್ನ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.